ಮೊದಲಿಗೆ ಹೊಸ ತೊಡಕು ಸುದ್ದಿಗಳನ್ನು ನೋಡೋಣ. ಇಂದು ಯುಗಾದಿ ಹೊಸ ತೊಡಕು ಪ್ರಯುಕ್ತ ನಾಟಿ ಕೋಳಿ ಮತ್ತು ಮೊಟ್ಟೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ನಾನ್ ವೆಜ್ ಪ್ರಿಯರು ನಾಟಿ ಕೋಳಿ ಹಾಗೂ ಮೊಟ್ಟೆಗಳ ಮೊರೆ ಹೋಗಿದ್ದಾರೆ. ಹೈಬ್ರಿಡ್ ಆಹಾರದ ಬದಲು ನಾಟಿ ಮತ್ತು ಜವಾರಿ ಆಹಾರದ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಲ್ಲಿ ಯುಗಾದಿ ರಂಜಾನ್ ಸಂಭ್ರಮ ಜೋರಾಗಿದೆ. ಎಚ್ಎಸ್ಆರ್ ಬ್ಲಾಕ್ನ ಕಾಂಗ್ರೆಸ್ ಅಧ್ಯಕ್ಷ ರಾಘವೇಂದ್ರ ನೇತೃತ್ವದಲ್ಲಿ ಉಚಿತ ಕೋಳಿ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಎಂಎಲ್ಸಿ ರಾಮೋಜಿಗೌಡ ಹಾಗೆಯೇ ಕಾಂಗ್ರೆಸ್ ಮುಖಂಡ ಉಮಾಪತಿ ಗೌಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಂಗಮ್ಮನ್ ಪಾಳ್ಯದಲ್ಲಿ 3,000 ಉಚಿತ ಕೋಳಿ ವಿತರಣೆ ನಡೀತಾ ಇದ್ದು ಜನ ಮುಗಿಬಿದ್ದಿದ್ದಾರೆ. ಇವತ್ತು ಯುಗಾದಿ ಹೊಸ ತೊಡಕು ಪ್ರಯುಕ್ತ ಮಂಡ್ಯದಲ್ಲಿ ಮಾಂಸದ ಅಂಗಡಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. ಒಂದೆಡೆ ಗುಡ್ಡೆ ಮಾಂಸದ ಅಂಗಡಿ ಬಳಿ ಜನ ನಿಂತಿದ್ರೆ ಮತ್ತೊಂದೆಡೆ ಚಿಕ್ಕಮಂಡ್ಯದ ಮಟನ್ ಸ್ಟಾಲ್ ಮುಂದೆ ಜನ ನಾಟಿ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದಾರೆ. ಯುಗಾದಿ ಹೊಸತೊಡಕು ಪ್ರಯುಕ್ತ ಭರ್ಜರಿ ಬಾಡೂಟಕ್ಕೆ ಎಲ್ಲೆಡೆ ತಯಾರಿಯಾಗಿದೆ. ಕೋಲಾರ ನಗರದ ಮಾಂಸ ಮಾರುಕಟ್ಟೆಯಲ್ಲಿ ಜನಜಂಗುಳಿಯೇ ತುಂಬಿದೆ. ಚಿಕನ್, ಮಟನ್ ಬೆಲೆ ಹೆಚ್ಚಳವಾಗಿದೆ. ಅಮ್ಮವಾರಿಪೇಟೆಯಲ್ಲಿರುವಂತಹ ಚಿಕನ್, ಮಟನ್ ಮಾರುಕಟ್ಟೆಯಲ್ಲಿ ಮಾಂಸ ಖರೀದಿ ಜೋರಾಗಿದೆ. ಇಂದು ಯುಗಾದಿ ಹೊಸ ತೊಡಕಿನ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನರಿಗೆ ಗ್ಯಾಸ್ ಅಭಾವದ ಬಿಸಿ ತಟ್ಟಿದೆ. ರಾಮನಗರ, ಚನ್ನಪಟ್ಟಣದಲ್ಲಿ ತಲೆಕಾಲು ಮಾಂಸದ ಬೆಲೆ ಗಗನಕ್ಕೇರಿದೆ. ಇನ್ನು 700 ರೂಪಾಯಿ ಇದ್ದಂತಹ ಕೆಜಿ ಮಟನ್ ಈಗ 850ರಿಂದ 900 ರೂಪಾಯಿವರೆಗೆ ಏರಿಕೆಯಾಗಿದೆ. ಮದ್ದೂರಿನಿಂದ ಚನ್ನಪಟ್ಟಣಕ್ಕೆ ಬಂದು ಜನ ಮಟನ್ ಖರೀದಿಸುತ್ತಿದ್ದಾರೆ. ಇವತ್ತು ಯುಗಾದಿ ಹೊಸತೊಡಕು ಹಿನ್ನೆಲೆಯಲ್ಲಿ ಮಟನ್ ಸ್ಟಾಲ್ಗಳ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ. ದೇವನಹಳ್ಳಿಯ ಎಲಿಯೂರು ಗ್ರಾಮದಲ್ಲಿ ಗುಡ್ಡೆ ಮಾಂಸಕ್ಕಾಗಿ ಜನ ಮುಗಿಬಿದ್ದಿದ್ದಾರೆ. ಗುಡ್ಡೆ ಮಾಂಸಕ್ಕಾಗಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಹಾಗೂ ಹೊಸಕೋಟೆಯಿಂದ ಜನ ಬರ್ತಾ ಇದ್ದಾರೆ. ನಿತ್ಯ 800 ರೂಪಾಯಿ ಇದ್ದ ಮಾಂಸ ಇವತ್ತು 1000 ರೂಪಾಯಿಗೆ ಏರಿಕೆಯಾಗಿದೆ. ಯುದ್ಧದ ಸುದ್ದಿಯನ್ನ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ 21ನೇ ದಿನವೂ ಕೂಡ ಯುದ್ಧ ಮುಂದುವರೆದಿದೆ. ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ ಪಡೆಗಳು ದಾಳಿ ಮಾಡ್ತಾ ಇದೆ. ಇರಾನ್ ಏಕಾಂಗಿಯಾಗಿ ಅಮೆರಿಕ ವಾಯುನೆಲೆ ಮತ್ತು ಇಸ್ರೇಲ್ನ ಕ್ಷಿಪಣಿಗಳ ಮೇಲೆ ದಾಳಿ ಮಾಡ್ತಾ ಇದೆ. ಈ ಮಧ್ಯೆ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಲು ಹೋದಂತಹ ಅಮೆರಿಕದ F-35 ಯುದ್ಧ ವಿಮಾನವು ತುರ್ತು ಭೂಸ್ಪರ್ಶವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತಲೇ ಇದೆ. ಇರಾನ್ನ ಇಂಧನ ತೈಲ ಘಟಕ ಹಾಗೂ ಪರಮಾಣು ಘಟಕಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಈ ಬಗ್ಗೆ ಮಾತನಾಡಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ನಮ್ಮ ದಾಳಿಯಿಂದ ಇರಾನ್ ಕಂಗೆಟ್ಟಿದೆ, ಯುದ್ಧದಲ್ಲಿ ನಾವು ಗೆಲ್ತಾ ಇದ್ದೀವಿ, ಇರಾನ್ ಅನ್ನ ನಾಶಪಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಮಧ್ಯಪ್ರಾಚ್ಯದ ಯುದ್ಧದಲ್ಲಿ ಹರ್ಮುಜ್ ಜಲಸಂಧಿ ಎಲ್ಲರ ಟಾರ್ಗೆಟ್ ಆಗಿದೆ. ಈಗಾಗಲೇ ಹರ್ಮುಜ್ ಜಲಸಂಧಿಯಲ್ಲಿರುವಂತಹ ಇರಾನ್ ಕ್ಷಿಪಣಿ ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಆದಾಗ್ಯೂ ಹರ್ಮುಜ್ ಜಲಸಂಧಿ ಮೇಲೆ ಹಿಡಿತ ಸಾಧಿಸಿರುವಂತಹ ಇರಾನ್ ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಹಡಗುಗಳಿಗೆ ಶುಲ್ಕ ವಿಧಿಸುವ ಪ್ಲಾನ್ ಮಾಡ್ತಿದೆ. ಇರಾನ್ ಇಸ್ರೇಲ್ ಯುದ್ಧ ಮುಂದುವರೆದಿದೆ. ಇರಾನ್ ಹೈಫಾದಲ್ಲಿರುವಂತಹ ಇಸ್ರೇಲ್ನ ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸಲಾಗಿದೆ. ಆದರೆ ಅದರಿಂದ ಯಾವುದೇ ಹಾನಿ ಉಂಟಾಗಿಲ್ಲ ಅಂತ ಇಸ್ರೇಲ್ ಇಂಧನ ಸಚಿವ ಎಲಿ ಕೊಹೆನ್ ಹೇಳಿದ್ದಾರೆ. ಹೈಫಾದಲ್ಲಿನ ದಾಳಿಯಲ್ಲಿ ಓರ್ವ ಅಧಿಕಾರಿ ಗಾಯಗೊಂಡಿದ್ದಾರೆ. ಯುರೋಪ್ ರಾಷ್ಟ್ರಗಳ ಆಕ್ರೋಶದ ಬೆನ್ನಲ್ಲೇ ವಿಶ್ವಸಂಸ್ಥೆ ಎಂಟ್ರಿಯಾಗಿದೆ. ತೈಲ ಘಟಕ, ಆರ್ಥಿಕ ಸಂಪನ್ಮೂಲಗಳ ಮೇಲೆ ದಾಳಿಗೆ ಕಿಡಿಕಾರಿದೆ ವಿಶ್ವಸಂಸ್ಥೆ. ಭದ್ರತಾ ಮಂಡಳಿ ಸಭೆಗೆ ಹೆಚ್ಚುತ್ತಿರುವಂತಹ ಒತ್ತಡ ಮತ್ತು ಮಧ್ಯಪ್ರವೇಶಕ್ಕೆ ಅರಬ್ ದೇಶಗಳಿಂದ ಒತ್ತಾಯ ಕೂಡ ಕೇಳಿಬಂದಿದೆ. ಶೀಘ್ರವೇ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆ ನಡೆಸುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿಗೆ ಕರೆ ಮಾಡಿ ರಂಜಾನ್ ಶುಭಾಶಯ ಕೋರಿದ್ದಾರೆ. ಈ ವೇಳೆ ಕತಾರ್ ಮೇಲೆ ಇರಾನ್ ಮಾಡಿದ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನು ಹರ್ಮುಜ್ ಜಲಸಂಧಿಯ ಮೂಲಕ ನೌಕಾಯಾನದ ಸ್ವಾತಂತ್ರ್ಯ ಮತ್ತು ಸುರಕ್ಷತೆಗೆ ನಮ್ಮ ಬೆಂಬಲ ಇದೆ ಅಂತ ಪ್ರಧಾನಿ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ 21ನೇ ದಿನವೂ ಯುದ್ಧ ಮುಂದುವರೆದಿದೆ. ಇರಾನ್ನ ಕ್ಷಿಪಣಿಗಳ ದಾಳಿಗೆ ಇಸ್ರೇಲ್ನಿಂದ ಪ್ರತ್ಯುತ್ತರ ನೀಡಲಾಗ್ತಾ ಇದೆ. ಇರಾನ್ನ ಟೆಹರಾನ್ನ ಹಲವೆಡೆ ಇಸ್ರೇಲ್ ಕ್ಷಿಪಣಿ ದಾಳಿ ನಡೆಸಿದೆ. ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮಿಸೈಲ್ ಅಟ್ಯಾಕ್ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅಲ್ಲಿಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಪರಿಣಾಮ ಬೀರ್ತಾ ಇದೆ. ಉಡುಪಿಯಲ್ಲಿ ಉಕ್ಕು ಉದ್ಯಮ ಸಂಕಷ್ಟ ಎದುರಿಸ್ತಾ ಇದೆ. ಉಕ್ಕಿನ ಉದ್ಯಮಕ್ಕೆ ಅನಿಲ ಪೂರೈಕೆಯಲ್ಲಿ ಸಮಸ್ಯೆಯಿಂದಾಗಿ ಸ್ಟೀಲ್ ದರ ಕೆಜಿಗೆ 15 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ಯುದ್ಧ ಮುಂದುವರೆದರೆ ಸ್ಟೀಲ್ ಕಂಪನಿಗಳ ಉತ್ಪಾದನಾ ಘಟಕ ಸ್ಥಗಿತವಾಗುವಂತಹ ಭೀತಿ ಎದುರಾಗಿದೆ. ಯುದ್ಧದ ಆತಂಕದಲ್ಲಿ ಮುಳುಗಿರುವಂತಹ ರಾಷ್ಟ್ರಗಳಲ್ಲಿ ಶಾಂತಿ ನೆಲೆಸಲಿ ಅಂತ ಉಡುಪಿಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಸಂದೇಶ ನೀಡಿದ್ದಾರೆ. ಜಗತ್ತಿನಲ್ಲಿ ಶಾಂತಿ ನೆಲೆಸಲಿ, ಅನಿಷ್ಟಗಳು ದೂರವಾಗಲಿ ಎನ್ನುವ ಮೂಲಕ ಹಬ್ಬಕ್ಕೆ ಶುಭ ಕೋರಿದ್ದಾರೆ.
ಯುದ್ಧದ ಪರಿಣಾಮದಿಂದ ದೇಶದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಉಂಟಾಗಿದೆ. ಇದೀಗ ಹೊಸತೊಡಕು ಹಬ್ಬಕ್ಕೆ ಚಿಕನ್ ಮಾಲೀಕರಿಗೂ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣ ಚಿಕನ್ ಅಂಗಡಿಗಳಲ್ಲಿ ವಿತ್ ಸ್ಕಿನ್ ಚಿಕನ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗೋವರೆಗೂ ಸ್ಕಿನ್ಲೆಸ್ ಚಿಕನ್ ಮಾರಾಟಕ್ಕೆ ಮಾಂಸದ ಅಂಗಡಿಗಳ ಮಾಲೀಕರು ಚಿಂತನೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಹಲವು ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಗೃಹ ಬಳಕೆ ಸಿಲಿಂಡರ್ ಅನ್ನು ದುರುಪಯೋಗ ಮಾಡ್ತಾ ಇರೋದು ಪತ್ತೆಯಾಗಿದೆ. ಒಟ್ಟು 5 ಸಿಲಿಂಡರ್ಗಳನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಯುದ್ಧದ ಪ್ರಭಾವದಿಂದ ಭಾರತದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಎದುರಾಗಿದ್ದು ಹೋಟೆಲ್ಗಳಿಗೂ ಬಿಸಿ ತಟ್ಟಿದೆ. ಹಾಸನದ ಹೋಟೆಲ್ಗಳಲ್ಲಿ ಗ್ಯಾಸ್ ಇಲ್ಲದೇ ಇರೋದ್ರಿಂದ ಹೋಟೆಲ್ ಮಾಲೀಕರು ಜಿಲ್ಲಾಧಿಕಾರಿಗಳ ಭೇಟಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆ ಬರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟು 18 ಜಿಲ್ಲೆಗಳಿಗೆ ಇಂದು ನಾಳೆ ಯೆಲ್ಲೋ ಅಲರ್ಟ್ ಇರಲಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲೂ ಆಲಿಕಲ್ಲು ಮಳೆ ಸುರಿಯುವಂತಹ ಸಾಧ್ಯತೆ ಇದೆ. ವರ್ಷದ ಮೊದಲ ಮಳೆಯೇ ರೈತರ ಪಾಲಿಗೆ ಕಂಟಕವಾಗ್ತಾ ಇದೆ. ಯಾದಗಿರಿಯ ವಡಗೇರ ತಾಲೂಕಿನ ಹಲವೆಡೆ ಅಕಾಲಿಕ ಮಳೆಯಾಗ್ತಾ ಇದೆ. ಸಾವಿರಾರು ಎಕರೆಯಲ್ಲಿ ಬೆಳೆದಂತ ಭತ್ತದ ಬೆಳೆ ನೆಲಸಮವಾಗಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಪರಿಹಾರ ನೀಡದೇ ಇದ್ರೆ ಆತ್ಮಹತ್ಯೆ ಒಂದೇ ದಾರಿ ಅಂತ ರೈತರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಅಕಾಲಿಕ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿದೆ. ಕಟಾವಿಗೆ ಬಂದಿದ್ದ ಹೂಕೋಸು, ಪಾಲಕ್, ಬದನೆಕಾಯಿ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಸರ್ಕಾರ ತಕ್ಷಣವೇ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಗುಡುಗು ಸಿಡಿಲು ಸೇರಿ ಭಾರೀ ಗಾಳಿ ಸಮೇತ ಮಳೆ ಸುರಿದಿದೆ. ಬಿಂಕದ ಕಟ್ಟಿ ಗ್ರಾಮದಲ್ಲಿ ಗಾಳಿ ಮಳೆಗೆ ಪಪ್ಪಾಯ ಗಿಡಗಳು ನೆಲಸಮವಾಗಿವೆ. ಮಳೆಯಿಂದಾಗಿ ಗ್ರಾಮದ ರೈತ ಬಸವರಾಜ್ ನಾರಾಯಣ ಅವರು ಪಪ್ಪಾಯ ತೋಟಕ್ಕೆ ಹಾನಿಯಾಗಿದೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ನೀರಾನೆ ದಾಳಿಗೆ ಪಶು ವೈದ್ಯೆ ಬಲಿಯಾದಂತಹ ದುರ್ಘಟನೆ ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಮೂಲದ ಸಮೀಕ್ಷಾ ರೆಡ್ಡಿ ಮೃತಪಟ್ಟಿದ್ದಾರೆ. ನಿನ್ನೆ ತಾಪಮಾನ ಪರೀಕ್ಷಿಸುವಾಗ ನೀರಾನೆ ಏಕಾಏಕಿ ದಾಳಿ ನಡೆಸಿದೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ಇಂದು ಸಮೀಕ್ಷಾ ಮೃತಪಟ್ಟಿದ್ದಾರೆ. ಒಬ್ಬಳೇ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಬೃಹತ್ ರಂಧ್ರ ಬಿದ್ದು ಜಮೀನುಗಳಿಗೆ ನೀರು ನುಗ್ಗಿ ಸಾಕಷ್ಟು ನಷ್ಟ ಸಂಭವಿಸಿದೆ. ಸಚಿವ ಶಿವರಾಜ್ ತಂಗಡಗಿ ಹಾಗೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸ್ಥಳಕ್ಕೆ ಭೇಟಿ ನೀಡಿ ಒಡೆದ ಕಾಲುವೆ ಪರಿಶೀಲನೆ ಮಾಡಿದರು. ಕಾಲುವೆ ದುರಸ್ತಿಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ನೀರಾವರಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದಂತಹ ಘಟನೆ ಕೊಪ್ಪಳ ತಾಲೂಕಿನ ಇರಕಲ್ಗಡ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಬೆಂಕಿ ಕೆನ್ನಾಲಿಗೆಗೆ 2 ಎತ್ತು, 2 ಆಕಳು, ಆಡು ಮತ್ತು ನಾಯಿ ಬೆಂದು ಹೋಗಿವೆ. ಗ್ರಾಮದ ಹನುಮಪ್ಪ ಪಿನ್ನಿ ಎನ್ನುವವರಿಗೆ ಸೇರಿದಂತಹ ಜಾನುವಾರುಗಳು ಮೃತಪಟ್ಟಿವೆ. ದುಷ್ಕರ್ಮಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ. ನಾಳೆ ಬೆಂಗಳೂರಲ್ಲಿ ರಂಜಾನ್ ಹಬ್ಬದ ಆಚರಣೆ ನಡೆಯಲಿದೆ. ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವಂತ 2 ಕಡೆ ಸಂಚಾರದಲ್ಲಿ ಬದಲಾವಣೆ ಆಗಲಿದೆ. ಮೈಸೂರು ರಸ್ತೆಯ ಬಿಬಿ ಜಂಕ್ಷನ್ ಹತ್ತಿರದ ಮಸೀದಿ ಹಾಗೆಯೇ ಚಾಮರಾಜಪೇಟೆ ಬಿಬಿಎಂಪಿ ಆಟದ ಮೈದಾನದಲ್ಲಿ ಪ್ರಾರ್ಥನೆ ನಡೆಯೋದ್ರಿಂದ ಮೈಸೂರು ರಸ್ತೆಯಲ್ಲಿ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ. ಕರಾವಳಿಯಲ್ಲಿ ಈದ್ ಉಲ್ ಫಿತ್ರಿ ಸಂಭ್ರಮ ಜೋರಾಗಿದೆ. ಮಂಗಳೂರಿನ ಬಾವುಡಗುಡ್ಡೆಯ ಈದ್ಗಾ ಮಸೀದಿಯಲ್ಲಿ ಸಾಮೂಹಿಕ ನಮಾಜ್ ಏರ್ಪಡಿಸಲಾಗಿದ್ದು ಸ್ಪೀಕರ್ ಯುಟಿ ಖಾದರ್ ಕೂಡ ಭಾಗಿಯಾಗಿದ್ರು. ನಾಗರಹೊಳಿಯಲ್ಲಿ ಹುಲಿಗಳು ಬಿಂದಾಸ್ ಆಗಿ ಓಡಾಡ್ತಾ ಇವೆ. ಕಬಿನಿಯಲ್ಲಿ ಹುಲಿಗಳ ದರ್ಶನ ಆಗಿದೆ. ಪ್ರವಾಸಿಗರ ಮೊಬೈಲ್ನಲ್ಲಿ ಅದು ಕ್ಯಾಪ್ಚರ್ ಆಗಿದೆ. ಹುಲಿಗಳನ್ನು ಕಂಡ ಪ್ರವಾಸಿಗರು ಪುಳಕಿತರಾಗಿದ್ದಾರೆ. ಮೈಸೂರಿನ ದಮ್ಮನಕಟ್ಟೆ ಸಫಾರಿಯಲ್ಲಿ ಹುಲಿಗಳ ದರ್ಶನ ಆಗಿದೆ. ತಾಯಿ ಹುಲಿ ಜೊತೆ ಮರಿ ಹುಲಿಗಳ ಸಂಚಾರ ನೋಡಿ ಸಫಾರಿಗೆ ಬಂದವರು ಫುಲ್ ಖುಷ್. ಮರಿಗಳ ಜೊತೆ ತಾಯಿ ಹುಲಿ ಇರುವ ಮುದ್ದಾದ ದೃಶ್ಯ ವನ್ಯಜೀವಿ ಛಾಯಾಗ್ರಾಹಕ ರವಿಶಂಕರ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ರಾಜಕೀಯ ಸುದ್ದಿಗಳನ್ನು ನೋಡೋಣ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚೊಚ್ಚಲ ಬಜೆಟ್ ಸಿದ್ಧತೆ ಇದೇ ಮಾರ್ಚ್ 30ಕ್ಕೆ ಮಂಡನೆಯಾಗುವಂತಹ ಸಾಧ್ಯತೆ ಇದೆ.
ಈ ಸಂಬಂಧ ಇಂದು ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಜಿಬಿಎ 5 ನಗರ ಪಾಲಿಕೆ ಅಧಿಕಾರಿಗಳ ಜೊತೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವಂತಹ ಡಿಸಿಎಂ ಡಿಕೆಶಿ ಸಭೆ ನಡೆಸಲಿದ್ದಾರೆ. ಜಿಬಿಎ ರಚನೆಯಾದ ಬಳಿಕ ಮೊದಲ ಬಾರಿಗೆ ಬಜೆಟ್ ಮಂಡನೆಯಾಗಲಿದೆ. 5 ನಗರ ಪಾಲಿಕೆಗಳ 2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಉಪಚುನಾವಣೆ ಟಿಕೆಟ್ ಫೈಟ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಆಗ್ತಾ ಇದೆ. ಹೀಗಾಗಿ ಇವತ್ತು ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಸಂಬಂಧ ಸಭೆ ನಡೆಸಲಿದ್ದಾರೆ. ಕೆಪಿಸಿಸಿ ಸರ್ವೆ ಮೇಲೆ ಉಪಚುನಾವಣೆ ಅಭ್ಯರ್ಥಿ ಆಯ್ಕೆ ನಿಂತಿದೆ. ಈಗಾಗಲೇ 2 ಕ್ಷೇತ್ರದಲ್ಲಿ ಕೆಪಿಸಿಸಿ ರಿಸರ್ಚ್ ಟೀಮ್ ಚುನಾವಣಾ ಸರ್ವೆ ನಡೆಸಿದೆ. ಸರ್ವೆ ರಿಪೋರ್ಟ್ ರೆಡಿಯಾಗಿ ಕೆಪಿಸಿಸಿ ಅಧ್ಯಕ್ಷರ ಕೈ ಸೇರಿದೆ. ಇವತ್ತು ಸುರ್ಜೇವಾಲಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ವೆ ರಿಪೋರ್ಟ್ ನೀಡಲಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ಒತ್ತಾಯ ಕೇಳಿಬಂದಿದ್ದು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹನೂ ಕೇಳಿಬರ್ತಾ ಇದೆ. ಶನಿವಾರ ಟಿಕೆಟ್ ಅನೌನ್ಸ್ ಆಗುವಂತ ನಿರೀಕ್ಷೆ ಇದೆ. ನಿಮ್ಮ ಯಾವುದೇ ನಿರ್ಣಯಕ್ಕೆ ನಾನು ಬದ್ಧ ಅಂತ ಹೇಳಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅಜಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಕೈತಪ್ಪಿದೆ. ಆಪ್ತನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್ ನೀಡಿದ್ದಕ್ಕೆ ಅಸಮಾಧಾನ ಇಲ್ಲ, ಒಟ್ಟಾಗಿ ಕೂರಿಸಿ ಇವರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ಅಂದಿದ್ದಾರೆ. 2 ದಿನಗಳ ದೆಹಲಿ ಪ್ರವಾಸದ ಬಳಿಕ ಜಲಸಂಪನ್ಮೂಲ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನೀರಾವರಿ ಇಲಾಖೆ ಬಗ್ಗೆ ಮಾತನಾಡಿದಂತ ಅವರು, ರಾಜ್ಯದ ಸಂಸತ್ ಸದಸ್ಯರನ್ನ ಸಭೆಗೆ ಆಹ್ವಾನಿಸಿದ್ವಿ. ಜನತಾ ದಳದವರನ್ನ ಬಿಟ್ಟು 24 ಜನ ಬಂದಿದ್ರು. ರಾಜ್ಯದ ನೀರಾವರಿ ಯೋಜನೆ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಅಭಿಪ್ರಾಯ ತಿಳಿಸಿದ್ದಾರೆ. ಸೋಮಣ್ಣ, ಪ್ರಹ್ಲಾದ್ ಜೋಶಿ ಕರೆ ಮಾಡಿ ಸರ್ವಪಕ್ಷ ನಿಯೋಗ ಹೋಗೋಣ ಅಂತ ಹೇಳಿದ್ದಾರೆ ಅಂದ್ರು. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ಗೆ ಆಡಳಿತ ಪಕ್ಷದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಇದು ದೂರದೃಷ್ಟಿ ಇಲ್ಲದಂತಹ ಬಜೆಟ್ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇದೀಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿ. ವೆಲ್ಕಮ್ ಬ್ಯಾಕ್. ದೇಶ ವಿದೇಶದ ಸುದ್ದಿಗಳನ್ನ ನೋಡೋಣ. ಕೇರಳ ಹಾಗೂ ತಮಿಳುನಾಡಿನಲ್ಲಿ ರಂಜಾನ್ ಹಬ್ಬದ ಸಂಭ್ರಮ ಜೋರಾಗಿದೆ. ತಮಿಳುನಾಡಿನ ಕೊಯಮತ್ತೂರು, ಮಧುರೈನಲ್ಲಿ ಮತ್ತು ಕೇರಳದ ಕಲೂರು, ಕೊಚ್ಚಿ ಈದ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಕಣಿವೆ ಬಳಿಯಲ್ಲಿ ಭಾರೀ ಹಿಮಪಾತವಾಗಿದೆ. ಮೊಘಲ್ ರಸ್ತೆಯಲ್ಲಿ ಹಿಮ ತೆರವು ಕಾರ್ಯಾಚರಣೆ ನಡೆದಿದೆ. ತಮಿಳುನಾಡಿನ ಮಧುರೈ ನಗರದಲ್ಲಿ ಭಾರೀ ಮಳೆ ಸುರಿದಿದೆ. ಮಳೆಯಿಂದಾಗಿ ನಗರದ ವಿವಿಧ ಭಾಗಗಳಲ್ಲಿ ರಸ್ತೆಗಳು ಕೆರೆಯಂತಾಗಿದ್ದು ಸವಾರರು ಪರದಾಡಿದ್ದಾರೆ. ಇದೀಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿ. ಐಪಿಎಲ್ ಪಂದ್ಯಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರು ಪಂದ್ಯದಿಂದ ಹೊರಗುಳಿಯುವಂತ ಸಾಧ್ಯತೆ ಇದೆ. ಸಿನಿಮಾ ಸುದ್ದಿಗಳನ್ನ ನೋಡೋಣ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮೊಮ್ಮಗ ಶಿವತೇಜ ವಿಶ್ವಮಟ್ಟದ ಸಾಧನೆ ಮಾಡಿದ್ದಾರೆ. ಮೆಗಾಮಿಕ್ಸ್ ರೂಬಿಕ್ಸ್ ಕ್ಯೂಬ್ ಅನ್ನ ಕೇವಲ 1 ಗಂಟೆ 26 ನಿಮಿಷದಲ್ಲಿ 255 ಸಲ ಬಿಡಿಸಿ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ನಟಿ ಅನುಷ್ಕಾ ಶೆಟ್ಟಿ ಬೆಂಗಳೂರು ಮೂಲದ ಉದ್ಯಮಿ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ ಅಂತ ಸುದ್ದಿಯಾಗಿತ್ತು. ಇದೆಲ್ಲದಕ್ಕೂ ಅನುಷ್ಕಾ ಶೆಟ್ಟಿ ಟೀಮ್ ಬ್ರೇಕ್ ಅನ್ನು ಹಾಕಿದೆ. ಮದುವೆ ಕುರಿತ ಸುದ್ದಿಗಳೆಲ್ಲ ರೂಮರ್ ಅಂತ ಸ್ಪಷ್ಟಪಡಿಸಿದ್ದಾರೆ.